ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣೆ ಇದರ ನಡುವೆ ಮಧ್ಯಾಹ್ನ 12 ಗಂಟೆಗೆ ಎಐಸಿಸಿಯಿಂದ ಟಿಕೆಟ್ ಘೋಷಣೆಯಾಗಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಸಮರ್ಥ ಶಾಮನೂರಿಗೆ ದಾವಣಗೆರೆ ದಕ್ಷಿಣ ಟಿಕೆಟ್, ಏನು ಉಮೇಶ್ ಮೇಟಿಗೆ ಬಾಗಲಕೋಟೆ ಟಿಕೆಟ್ ಅನ್ನು ನೀಡಲಾಗಿದೆ. ಶಿಫಾರಸು ಮಾಡಿದಂತೆ ಎಐಸಿಸಿ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ. ಎಐಸಿಸಿ ಅಭ್ಯರ್ಥಿಯನ್ನು ಘೋಷಿಸಿದೆ. ಸಿಎಂ ನಾನು ಅಲ್ಪಸಂಖ್ಯಾತ ಮುಖಂಡರು ಚರ್ಚೆಯನ್ನು ಮಾಡಿದ್ವಿ, ಎಲ್ಲರೂ ಮಾತಾಡಿ ಒಮ್ಮತದ ತೀರ್ಮಾನ ಮಾಡಿದ್ವಿ. ಉಮೇಶ್ ಮೇಟಿಗೆ ಬಾಗಲಕೋಟೆ ಟಿಕೆಟ್ ನೀಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರಿಗೆ ಟಿಕೆಟ್ ನೀಡಲಾಗಿದೆ. ಶಿಫಾರಸು ಮಾಡಿದಂತೆ ಎಐಸಿಸಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಸಿಎಂ ಹಾಗೂ ನಾನು ಮತ್ತು ಅಲ್ಪಸಂಖ್ಯಾತ ಮುಖಂಡರು ಚರ್ಚೆ ಮಾಡಿದ್ವಿ, ಎಲ್ಲರೂ ಮಾತನಾಡಿ ಒಮ್ಮತದ ತೀರ್ಮಾನವನ್ನು ಮಾಡಿದ್ವಿ. ಪಕ್ಷದ ಸಂಪ್ರದಾಯದಂತೆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಒಮ್ಮತದಿಂದ ಚುನಾವಣೆ ಗೆಲ್ಲಿಸ್ತೇವೆ ಎಂದಿದ್ದಾರೆ. ಅಂದ್ರೆ ಇಲ್ಲಿ ಟಿಕೆಟ್ ನೀಡುವಿಕೆ ವಿಚಾರದಲ್ಲಿ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ ಒತ್ತು ಕೊಟ್ಟಿರುವಂತದ್ದನ್ನು ಕಾಣಬಹುದು. ಶಾಮನೂರು ಶಿವಶಂಕರಪ್ಪನವರ ನಂತರದಲ್ಲಿ ಅವರ ಮಗ ಅವರಿಗೆ ಟಿಕೆಟ್ ನೀಡಲಾಯಿತು. ಸಚಿವರಾಗಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್. ಆ ನಂತರದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಅವರಿಗೆ ಟಿಕೆಟ್ ನೀಡಲಾಯಿತು. ಪ್ರಭಾ ಅವರು ಸಂಸದೆಯಾಗಿದ್ದಾರೆ. ಇದೀಗ ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟಿರುವಂತಹ ಕಾಂಗ್ರೆಸ್ ಇದೀಗ ಅವರ ಕುಟುಂಬದ ಒತ್ತಡಕ್ಕೆ ಮಣಿದು ಸಮರ್ಥ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಆ ಮೂಲಕ ಕುಟುಂಬ ರಾಜಕಾರಣಕ್ಕೆ ಇಲ್ಲಿ ಒತ್ತು ಕೊಟ್ಟಿರುವಂತದ್ದನ್ನು ನಾವು ಕಾಣಬಹುದು. ಆದರೆ ಡಿಕೆ ಶಿವಕುಮಾರ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು, ನಾನು ಮುಖ್ಯಮಂತ್ರಿಗಳು ಹಾಗೂ ಮುಸ್ಲಿಂ ಸಮುದಾಯದ ಕೆಲ ಪ್ರಮುಖ ಮುಖಂಡರೊಟ್ಟಿಗೆ ಚರ್ಚೆ ಮಾಡಿ, ಅಂದರೆ ಅಲ್ಪಸಂಖ್ಯಾತ ಮುಖಂಡರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ವಿ. ಫೈನಲಿ ನಾವು ಏನು ಹೆಸರನ್ನ ಕಳಿಸಿದ್ವೋ ಅದನ್ನೇ ಎಐಸಿಸಿ ಕೂಡ ಘೋಷಣೆ ಮಾಡಿದೆ. ಆ ಹೆಸರನ್ನೇ ಫೈನಲ್ ಮಾಡಿದೆ, ಆ ಮೂಲಕ ಅಧಿಕೃತವಾಗಿ ಘೋಷಣೆ ಮಾಡಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವೆಲ್ಲರೂ ಏನು ಒಮ್ಮತದ ನಿರ್ಧಾರವನ್ನು ಮಾಡಿದ್ವಿ. ಪಕ್ಷದ ಸಂಪ್ರದಾಯದಂತೆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಅನ್ನ ಒಮ್ಮತದಿಂದ ನೀಡಿರುವಂಥದ್ದು, ಜೊತೆಗೆ ಒಮ್ಮತದಿಂದಲೇ ಚುನಾವಣೆಯನ್ನು ಗೆಲ್ಲಿಸ್ತೇವೆ, ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಎಐಸಿಸಿಯಿಂದ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅಲ್ಪಸಂಖ್ಯಾತ ಸಮುದಾಯದ ಪ್ರಮುಖ ಮುಖಂಡರೊಟ್ಟಿಗೂ ನಾವು ಮಾತಾಡಿದ್ವಿ. ಸಿಎಂ ಹಾಗೂ ನಾನು ಇಬ್ಬರು ಕೂಡ ಮಾತಾಡಿದ್ವಿ. ಆ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಫೈನಲ್ ಮಾಡಿರುವಂತಹ ಅಭ್ಯರ್ಥಿಯ ಪಟ್ಟಿಯನ್ನು ಕಳುಹಿಸಿಕೊಟ್ವಿ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿತು. ಆ ನಂತರದಲ್ಲೇ ನಾವು ಅಧಿಕೃತವಾಗಿ ಟಿಕೆಟ್ ಘೋಷಣೆ ಮಾಡ್ತಿದ್ದೇವೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಯಾರು ಅನ್ನುವಂಥ ಮಾತನ್ನ ಡಿಸಿಎಂ ಹೇಳಿದ್ದಾರೆ. ಅಂತೆಯೇ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಕಣಕ್ಕಿಳಿದಿದ್ದಾರೆ. ಇನ್ನು ಬಾಗಲಕೋಟೆಯಿಂದ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇದನ್ನು ಕೆಪಿಸಿಸಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈಗ ಕುತೂಹಲ ಇತ್ತು, ಯಾರಿಗೆ ಟಿಕೆಟ್ ಸಿಗಬಹುದು ದಾವಣಗೆರೆ ದಕ್ಷಿಣದಲ್ಲಿ. ಕಾಂಗ್ರೆಸ್ಗೆ 2 ಕ್ಷೇತ್ರಗಳು ಕಗ್ಗಂಟಾಗಿದ್ವು. ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದು ಅಷ್ಟು ಸುಲಭ ಆಗಿರಲಿಲ್ಲ. ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇತ್ತು. ಬಾಗಲಕೋಟೆ ವಿಚಾರ ಬಂದ್ರೆ ಅಲ್ಲಿ HY ಮೇಟಿಯವರ ಕಿರಿಯ ಪುತ್ರಿ ತನಗೆ ಟಿಕೆಟ್ ನೀಡಿ ಅಂತ ಇದ್ರು. ಎಸ್ ಡಿಕೆ ದಾವಣಗೆರೆ 12 ಗಂಟೆಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವರಿಗೆಲ್ಲರೂ ಕೂಡ ಒಮ್ಮತದಿಂದ ನಾವೇ ಶಿಫಾರಸು ಮಾಡುವ ಪ್ರಕಾರ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂಥ ಕುತೂಹಲಕ್ಕೆ ತೆರೆಬಿದ್ದಿದೆ. ಅಲ್ಲಿ ಮಲ್ಲಿಕಾರ್ಜುನ್ ಮೇಟಿ ನನಗೆ ಟಿಕೆಟ್ ಕೊಡಿ ಅಂತ ಕೂತಿದ್ರು. ಮತ್ತೊಂದು ಕಡೆ ಮೇಟಿಯವರ ಕಿರಿಯ ಮಗಳು ತನಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಉಮೇಶ್ ಮೇಟಿ ಕೂಡ ತನಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಆದರೆ ಮೇಟಿಯವರ ಕಿರಿಯ ಮಗಳು ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ನಂದೇನೂ ಅಭ್ಯಂತರ ಇಲ್ಲ. ಆದರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಕೊಡೋದಾದರೆ ನಾನು ವಿರೋಧ ಮಾಡ್ತೇನೆ, ನನಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಅಂತಿಮವಾಗಿ ಉಮೇಶ್ ಮೇಟಿಗೆ
ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.